ಪ್ರೀತಂ ಗೌಡರು ಪಾದಯಾತ್ರೆಗೆ ಬರೋದು ಬೇಡ. ಬಿಜೆಪಿ ನಾಯಕರಿಗೆ ಜೆಡಿಎಸ್ ನಾಯಕರು ಮನವಿ ಮಾಡಿದ್ದಾರೆ. ಪ್ರೀತಂ ಗೌಡ ಭಾಗಿಯಿಂದ ಪಾದಯಾತ್ರೆಯಲ್ಲಿ ಗೊಂದಲ ಆಗ್ತಾ ಇದೆ. ಹೀಗೆ ಮತ್ತೆ ಆದ್ರೆ ಕಾಂಗ್ರೆಸ್ ಒಂದು ರೀತಿಯಾಗಿ ಏನೆಲ್ಲ ಟೀಕೆ ಮಾಡ್ತಾ ಇದಕ್ಕೆ ತಕ್ಕಂಗಾಗುತ್ತೆ. ಇನ್ನೊಂದು ಕಡೆಗೆ ಕಾರ್ಯಕರ್ತರ ನಡುವೆ ಗಲಾಟೆ ಕೂಡ ಆಗುತ್ತೆ. ನಿನ್ನೆ ಪ್ರೀತಂ ಗೌಡ ಬೆಂಬಲಿಗರು ಗಲಾಟೆ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಜೆಡಿಎಸ್ ಕಾರ್ಯಕರ್ತರ ಬಳಿ ಗಲಾಟೆ ಮಾಡಿದ್ದಾರೆ. ಮತ್ತೆ ಇಂಥ ಘಟನೆ ಆದ್ರೆ ಎರಡೂ ಪಕ್ಷಕ್ಕೂ ಕೂಡ ಮುಜುಗರ ಅಂತ ಜೆಡಿಎಸ್ ನಾಯಕರು ಹೇಳಿದ್ದಾರೆ. ಹಾಗಾಗಿ ಈಗ ಯಾವುದೇ ಕಾರಣಕ್ಕೂ ಕೂಡ ಪಾದಯಾತ್ರೆಯಲ್ಲಿ ಪ್ರೀತಂ ಗೌಡರು ಬರೋದು ಬೇಡ ಅಂತ ಜೆಡಿಎಸ್ನ ನಾಯಕರು ಈಗ ಬಿಜೆಪಿ ನಾಯಕರಿಗೆ ಆಗ್ರಹಿಸಿದ್ದಾರೆ. ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದು, ಹಾಗಾಗಿ ಜೆಡಿಎಸ್ನವ್ರು ಏನು ಹೇಳ್ತಾ ಇದ್ದಾರೆ, ದಯವಿಟ್ಟು ಅವರು ಪಾದಯಾತ್ರೆಯಲ್ಲಿ ಭಾಗಿಯಾಗೋದು ಬೇಡ ಅಂತ ಜೆಡಿಎಸ್ನ ನಾಯಕರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಬಿಜೆಪಿ ನಾಯಕರಿಗೆ. ನಿನ್ನೆ ಕೂಡ ಇದೇ ರೀತಿಯಾಗಿ ಆಗಿದೆ, ಕಾರ್ಯಕರ್ತರ ನಡುವೆ ಗಲಾಟೆ ಕೂಡ ಆಗಿದೆ ಅಂತೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಶ್ರೀನಿವಾಸ ರಾವ್ ದಳವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ಶ್ರೀನಿವಾಸ್, ಏನು ಪ್ರೀತಂ ಗೌಡರ ಲೆಕ್ಕಾಚಾರ ಇನ್ನೂ ಕೂಡ ಮುಗಿದಂಗೆ ಕಾಣಿಸ್ತಾ ಇಲ್ಲ. ಬಿಜೆಪಿ ಮತ್ತು ಜೆಡಿಎಸ್ನ ನಡುವೆ ಈ ಅಗ್ಗದ ಜಗ್ಗಾಟ ಎಲ್ಲ ಚೆನ್ನಾಗಿದೆ ಅಂತಂದಾಗ ಒಂದು ಕಪ್ಪು ಚುಕ್ಕೆ ಅಲ್ಲಲ್ಲಿ ಕಾಣಿಸ್ಬೇಕಾ? ಆ ರೀತಿಯಾಗಿದ್ದು ದೃಷ್ಟಿ ಬೊಟ್ಟಿಡ್ತಾರಲ್ಲ, ಹಂಗ ಈ ಬೆಳವಣಿಗೆ. ಅರುಣ್, ಕುಮಾರಸ್ವಾಮಿ ಅವರು ಪಾದಯಾತ್ರೆಗೆ ಪ್ರೀತಂ ಗೌಡ ವಿಚಾರವಾಗಿ ನಾವು ಪಾದಯಾತ್ರೆಯಲ್ಲಿ ಭಾಗವಹಿಸಲ್ಲ ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಂಡ್ರು. ಅದಾದ್ಮೇಲೆ ಬಿಜೆಪಿ ಹೈಕಮಾಂಡ್ ಅವರ ಮನವೊಲಿಸಿ ಎಲ್ಲವನ್ನು ತೇಪೆ ಹಚ್ಚಿದ್ರು. ಆದ್ರೆ ನಿನ್ನೆ ಪ್ರೀತಂ ಗೌಡ ಅವರು ಪಾದಯಾತ್ರೆಗೆ ಭಾಗಿಯಾಗಿದ್ರು. ಅದಾದ ನಂತರ ಕಾರ್ಯಕರ್ತರು ಒಂದಿಷ್ಟು ಗೊಂದಲಗಳಾಗಿತ್ತು. ಪ್ರೀತಂ ಗೌಡ ಬೆಂಬಲಿಗರು ಮತ್ತೆ ಇಲ್ಲಿ ಜೆಡಿಎಸ್ ಕಾರ್ಯಕರ್ತರು ಗಲಾಟೆ ಹಂತಕ್ಕೆ ಕೂಡ ಹೋಗಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಜೆಡಿಎಸ್ ನಾಯಕರು ಬಿಜೆಪಿ ನಾಯಕರಿಗೆ ಮನವಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು. ಯಾವುದೇ ಕಾರಣಕ್ಕೂ ಇನ್ನುಳಿದಂತಹ ಪಾದಯಾತ್ರೆ ದಿನಗಳಲ್ಲಿ ಪ್ರೀತಂ ಗೌಡ ಅವರು ಬರೋದು ಬೇಡ. ಒಂದ್ ವೇಳೆ ಅವರು ಬಂದ್ರೆ ಕಾರ್ಯಕರ್ತರ ನಡುವೆ ಗೊಂದಲಗಳಾಗುತ್ತೆ. ನಿನ್ನೆ ಉದ್ದೇಶಪೂರ್ವಕವಾಗಿ ಪ್ರೀತಂ ಗೌಡ ಬೆಂಬಲಿಗರು ಗಲಾಟೆ ಮಾಡಿದ್ದಾರೆ. ಹೀಗೆ ಹೋದ್ರೆ ತಪ್ಪು ಸಂದೇಶ ಹೋಗುತ್ತೆ. ಬಿಜೆಪಿ ಮತ್ತೆ ಜೆಡಿಎಸ್ ಕಾರ್ಯಕರ್ತರ ನಡುವೆ ಗಲಾಟೆಗೆ ಕಾರಣ ಆಗುತ್ತೆ. ಹಾಗಾಗಿ ಮುಂದಿನ ಉಳಿದಿರುವಂತಹ ಪಾದಯಾತ್ರೆಗೆ ಪ್ರೀತಂ ಗೌಡರು ಬರೋದು ಬೇಡ ಅನ್ನುವಂತಹ ಮನವಿಯನ್ನ ಬಿಜೆಪಿ ನಾಯಕರ ಬಳಿ ಜೆಡಿಎಸ್ ನಾಯಕರು ಮಾಡಿದ್ದಾರೆ. ಹಾಗಾಗಿ ಮುಂದಿನ ಪಾದಯಾತ್ರೆಗೆ ಪ್ರೀತಂ ಗೌಡರು ಬರ್ಬೇಕಾ ಬೇಡ ಅನ್ನುವಂಥದ್ದನ್ನ ಬಿಜೆಪಿ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಕಾದ್ ನೋಡ್ಬೇಕು. ಆದ್ರೆ ಗೊಂದಲಗಳಾಗೋದು ಬೇಡ. ಒಂದ್ ವೇಳೆ ಅವ್ರು ಬಂದ್ರೆ ಮತ್ತಷ್ಟು ಗೊಂದಲ ಆಗುತ್ತೆ. ಕಾಂಗ್ರೆಸ್ಗೆ ಇದೇ ಆಹಾರ ಆಗಬಹುದು ಅನ್ನುವಂತ ಆತಂಕದಲ್ಲಿ ಮತ್ತೆ ಕಾರ್ಯಕರ್ತರ ನಡುವೆ ಗಲಾಟೆ ಆಗೋದು ಬೇಡ ಅನ್ನುವಂತಹ ಹಿನ್ನೆಲೆಯಲ್ಲಿ ಜೆಡಿಎಸ್ ನಾಯಕರು ಬಿಜೆಪಿ ನಾಯಕರ ಬಳಿ ಮನವಿಯನ್ನ ಮಾಡಿದ್ದಾರೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.